ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದ್ರಲ್ಲಿ ಮತ್ತೊಂದು ಕ್ವಶನ್ಸ್ ಅನ್ನ ನಾನು ತಗೊಂಡ್ಬಂದಿದ್ದೀನಿ. ಸೊ ಈ ಒಂದು ಕ್ವಶನ್ಸ್ಗೆ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ, ಸೊ ಬನ್ನಿ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸೊ ದಿಸ್ ದ ಫೋರ್ತ್ ಕ್ವಶನ್. From the following information, compute depreciation allowance allowed to PQ and Company, a chartered accountant firm, for the assessment year 25-26. ನಮ್ಗೆ ಹೇಳಿದರೆ ಫಾಲೋಯಿಂಗ್ ಇನ್ಫಾರ್ಮೇಶನ್ಸ್ ಅನ್ನು ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿ ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದರೆ. ಸೊ ನೋಡಿ, ಮೊದಲನೇ ಕಾಲಮ್ ಅಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಅಸೆಟ್ಸ್. ನೋಡಿ, ಕಂಪ್ಯೂಟರ್ ಇದೆ, ಟೈಪ್ ರೈಟರ್ ಇದೆ, ಫರ್ನಿಚರ್ ಇದೆ, ಆಫೀಸ್ ಬಿಲ್ಡಿಂಗ್ ಇದೆ, ಸ್ಟಾಫ್ ಕ್ವಾರ್ಟರ್ಸ್ ಇದೆ, ಅಸೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೆಕೆಂಡ್ ಕಾಲಮ್ ಅಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ಕಾಲಮ್ ಅಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಅಂದ್ರೆ ಕಂಪ್ಯೂಟರ್ 40% ಅಂತೆ, ಟೈಪ್ ರೈಟರ್ 15, ಫರ್ನಿಚರ್ 10%, ಆಫೀಸ್ ಬಿಲ್ಡಿಂಗ್ 10%, ಸ್ಟಾಫ್ ಕ್ವಾರ್ಟರ್ 5% ಅಂತ ಅವರೇ ರೇಟ್ ಆಫ್ ಡಿಪ್ರಿಸಿಯೇಷನ್ ಯಾವ್ಯಾವ ಅಸೆಟ್ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. ದೆನ್ WDV ಆನ್ 1/4/2024, WDV ಆಸ್ ಅನ್ 1/4/2024 ಅಲ್ಲಿ ಅವರ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ 2,80,000 ಕಂಪ್ಯೂಟರ್ ಇದೆ, 60,000 ಟೈಪ್ ರೈಟರ್ ಇದೆ, ಫರ್ನಿಚರ್ 2 lakh ಇದೆ, ಆಫೀಸ್ ಬಿಲ್ಡಿಂಗ್ 10 lakh ಇದೆ, ಸ್ಟಾಫ್ ಕ್ವಾರ್ಟರ್ 30 lakh ಇದೆ. WDV ದಟ್ ಈಸ್ ಓಪನಿಂಗ್ ವ್ಯಾಲ್ಯೂ ಆಫ್ ದಿ ಅಸೆಟ್ಸ್, ಓಪನಿಂಗ್ WDV ಆಫ್ ದಿ ಅಸೆಟ್ಸ್ ಕೊಟ್ಟಿದ್ದಾರೆ. ಇದು ಕ್ವಶನ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್. ನಮ್ಗೆ ಅದ್ರ ಜೊತೆಗೆ ಅಡಿಷನಲ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಪರ್ಚೇಸ್ ಆಫ್ ನ್ಯೂ ಕಂಪ್ಯೂಟರ್ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್ 24-25 1,20,000. ದಟ್ ಈಸ್ ವಾಟ್ ಪರ್ಚೇಸ್ ಮಾಡಿದ್ರಂತೆ. ಏನ್ನ ಪರ್ಚೇಸ್ ಮಾಡೋದು, ಯಾವ ಅಸೆಟ್, ಅಷ್ಟು ಅಸೆಟ್ ಅಲ್ಲಿ ಅವ್ರು ಪರ್ಚೇಸ್ ಮಾಡೋದು, ಕಂಪ್ಯೂಟರ್ನ ಪರ್ಚೇಸ್ ಮಾಡೋದು 1,20,000ಗೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ದಟ್ ಈಸ್ ಕಂಪ್ಯೂಟರ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್, ಆ ಸೆಟ್ಗೆ ಸಂಬಂಧಪಟ್ಟಿದ್ದು. ಸೆಕೆಂಡ್ ಒನ್ ಬಂದು ನೋಡಿ, ಸೇಲ್ ಆಫ್ ಓಲ್ಡ್ ಆಫೀಸ್ ಬಿಲ್ಡಿಂಗ್. ಫಸ್ಟ್ ನಿಮಗೆ ಗೊತ್ತಿರ್ಬೇಕು ಏನ್ ಕೊಟ್ಟಿದ್ದಾರೆ, ಇದು ಸೇಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೇಲ್ ಆಫ್ ಓಲ್ಡ್ ಬಿಲ್ಡಿಂಗ್ ನ ಸೇಲ್ ಮಾಡ್ತಾ ಇದ್ದಾರಂತೆ. ಓಲ್ಡ್ ಆಫೀಸ್ ಬಿಲ್ಡಿಂಗ್ 30 lakh ಸೇಲ್ ಮಾಡ್ತಾ ಇದಾರೆ. ಅಂಡ್ ಪರ್ಚೇಸ್ ನ್ಯೂ ಆಫೀಸ್ ಬಿಲ್ಡಿಂಗ್ ಅನ್ನ ಮತ್ತೆ ಪರ್ಚೇಸ್ ಮಾಡ್ತಾ ಇದಾರೆ, 80 lakh ಪರ್ಚೇಸ್ ಮಾಡ್ತಾ ಇದಾರೆ. 1st December 2024 ಅಲ್ಲಿ ಪರ್ಚೇಸ್ ಮಾಡ್ತಿರ್ತಕ್ಕಂಥದ್ದು. ಇದು ಎರಡನೇ ಅಡ್ಜಸ್ಟ್ಮೆಂಟ್ ಯಾವ ಅಸೆಟ್ಗೆ ಸಂಬಂಧಪಟ್ಟಿದ್ದಪ್ಪ ಅಂತ ಹೇಳಿದ್ರೆ, ದಿಸ್ ಇಸ್ ಆಫೀಸ್ ಬಿಲ್ಡಿಂಗ್ ಗೆ ಅಡ್ಜಸ್ಟ್ಮೆಂಟ್ ಗೆ ಸಂಬಂಧಪಟ್ಟಿದ್ದು. ಅಂಡ್ ಫಸ್ಟ್ ಒನ್ ಅಡ್ಜಸ್ಟ್ಮೆಂಟ್ ಬಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು. ಸೊ ಸೊ ಆಫೀಸ್ ಬಿಲ್ಡಿಂಗ್ ಗೆ ಅಡ್ಜಸ್ಟ್ಮೆಂಟ್ ನೋಡಿ, ಸೇಲ್ ಮಾಡ್ತಾ ಇದಾರೆ, ಹಳೆ ಬಿಲ್ಡಿಂಗ್ ನ ಸೇಲ್ ಮಾಡ್ತಾ ಇದಾರೆ, ಹೊಸ ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡ್ತಾ ಇದಾರೆ 1st December ಅಲ್ಲಿ ಅಂತ ಕೊಟ್ಟಿದ್ದಾರೆ. ಅಂಡ್ ಮೂರನೇದು ಬಂದು ಅಡ್ಜಸ್ಟ್ಮೆಂಟ್ ಪರ್ಚೇಸ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ. ಆನ್ಯುವಲ್ ಪಬ್ಲಿಕೇಶನ್ ಫಾರ್ ₹80,000 ಫಾರ್ ಪ್ರೊಫೆಷನಲ್ ಪರ್ಪಸ್, ರೇಟ್ ಆಫ್ ಡಿಪ್ರಿಸಿಯೇಷನ್ 40% ಅಂತ ಕೊಟ್ಟಿದ್ದಾರೆ. ನೋಡಿ, ಪರ್ಚೇಸ್ ಬುಕ್ಸ್ ಇಸ್ ಆಲ್ಸೋ ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಬೇಕು. ನಮ್ಗೆ ಇಲ್ಲಿ ಅಸೆಟ್ಸ್ ಅಲ್ಲಿ ಅದು ಕೊಟ್ಟಿಲ್ಲ, ಬಟ್ ಪಬ್ಲಿಕೇಶನ್ ಬುಕ್ಸ್ ಅನ್ನ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆ ಬುಕ್ಸ್ಗೆ 80,000 ವ್ಯಾಲ್ಯೂ ಇದೆ ಅಂತ, ಡಿಪ್ರಿಸಿಯೇಷನ್ 40% ಅನ್ನ ಚಾರ್ಜ್ ಮಾಡ್ತಾ ಇದೀವಿ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಅದಕ್ಕೂ ಕೂಡ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಯಾವ ತರ ನೀವು ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಪ್ಪ, ಈ ತರ ಕ್ವಶನ್ಸ್ ಕೊಟ್ಟಾಗ, ಡಿಫ್ರೆಂಟ್ ಅಸೆಟ್ಸ್ ಅನ್ನ ಕೊಟ್ಟಾಗ ನೀವು ಒಂದೊಂದು ಅಸೆಟ್ಸ್ಗೂ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಹೋದ್ರೆ ನಿಮ್ಗೆ ಈಸಿ ಆಗುತ್ತೆ, ಎಲ್ಲೂ ಕೂಡ ಕನ್ಫ್ಯೂಸನ್ ಆಗೋದಿಲ್ಲ. ಕೆಲವೊಬ್ರು ಒಂದೇ ಫಾರ್ಮ್ಯಾಟ್ ಅಲ್ಲಿ ಎಲ್ಲಾ ಅಸೆಟ್ಸ್ ಮಾಡ್ತಾರೆ, ಬಟ್ ಅದು ಯಾವ್ದು ಅಮೌಂಟ್ ತಗೊಂಡಿದ್ದಾರೆ ತಗೊಂಡಿಲ್ಲ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಇಂಡಿವಿಜುವಲ್ ಆಗಿ 1 by 1 ಅಸೆಟ್ಸ್, ಕಂಪ್ಯೂಟರ್, ಟೈಪ್ ರೈಟರ್, ಫರ್ನಿಚರ್, ಆಫೀಸ್ ಬಿಲ್ಡಿಂಗ್, ಸ್ಟಾಫ್ ಕ್ವಾರ್ಟರ್ಸ್, ಬುಕ್ಸ್ ಎಲ್ಲದಕ್ಕೂ ಕೂಡ ಸಪರೇಟ್ ಆಗಿ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಈ ತರ ಹೆಡಿಂಗ್ ಹಾಕೊಳ್ಳಿ, ಕಾಂಪಿಟೇಷನ್ ಆಫ್ ಡಿಪ್ರಿಸಿಯೇಷನ್ ಆಫ್ PQ ಅಂಡ್ ಕಂಪನಿ ಫ್ರಮ್ ದಿ ಫಾಲೋಯಿಂಗ್ ಡೇಟಾ. ಫಸ್ಟ್ ಒನ್ ಅಸೆಟ್ ಕ್ವಶನ್ ಅಲ್ಲಿ ಕೊಟ್ಟಿರೋದು ಯಾವ್ದಪ್ಪ, ಫಸ್ಟ್ ಒನ್ ಅಸೆಟ್ ಕೊಟ್ಟಿರೋದು ಕಂಪ್ಯೂಟರ್. ಸೊ ಹಾಗಾಗಿ ನಾನು ಕಂಪ್ಯೂಟರ್ಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಫಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ, ಯಾವ ಅಸೆಟ್ ಕೊಟ್ಟಿರ್ತಾರೆ ಅದರ WDV ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಡೌನ್ ವ್ಯಾಲ್ಯೂ ಅಂದ್ರೆ ಬಿಗಿನಿಂಗ್ ಆಫ್ ದಿ ಇಯರ್ ರಿಟರ್ನ್ ಡೌನ್ ವ್ಯಾಲ್ಯೂ ಏನಿದೆ, ಓಪನಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ, ಅದನ್ನ ತಗೋಬೇಕು. ಸೊ ಕಂಪ್ಯೂಟರ್ದು ನಾನು ಫಸ್ಟ್ ತಗೊಳ್ತೀನಿ, ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2024 ಅಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಕ್ವಶನ್ ಅಲ್ಲಿ ಹೇಳಿದ್ದಾರೆ 2,80,000 ಕಂಪ್ಯೂಟರ್ದು ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2024 ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಇದರಲ್ಲಿ ನೀವೇನಾದ್ರೂ ಏನಾದ್ರೂ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಆಡ್ ಪರ್ಚೇಸಸ್.
ಪರ್ಚೇಸ್ ಆಫ್ ನ್ಯೂ ಕಂಪ್ಯೂಟರ್. ನೀವು ಯಾವುದೇ ಅಸೆಟ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಡಿಪ್ರಿಸಿಯೇಷನ್ ಮಾಡ್ತೀರಾ ಅಂದ್ರೆ ಆ ಅಸೆಟ್ ಓಪನಿಂಗ್ WDV ತಗೊಂಡಾದ್ಮೇಲೆ ಆ ಒಂದು ಅಸೆಟ್ ನ ಪರ್ಚೇಸ್ ಮಾಡಿದಾರ ನೋಡಿ. ಇಲ್ಲಿ ಕ್ವಶನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಪರ್ಚೇಸ್ ಆಫ್ ನ್ಯೂ ಕಂಪ್ಯೂಟರ್ ನ ಪರ್ಚೇಸ್ ಮಾಡಿದ್ದಾರೆ. ಎಷ್ಟಕ್ಕೆ? 1,20,000 ಗೆ ಪರ್ಚೇಸ್ ಮಾಡಿದ್ದಾರೆ. ಸೊ 1,20,000 ಪರ್ಚೇಸ್ ಮಾಡಿದ್ದಾರೆ, ಆಡ್ ಮಾಡಬೇಕು. ಸೊ ಓಪನಿಂಗ್ ವ್ಯಾಲ್ಯೂ ತಗೊಂಡಾದ್ಮೇಲೆ ಆಡ್ ಪರ್ಚೇಸಸ್ ನ ಆಡ್ ಮಾಡಿ. ಈಗ ನೋಡಿ 2,80,000 ಆಡ್ ಪರ್ಚೇಸ್ 1,20,000 ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ? 4 lakh rupees ಸಿಗತ್ತೆ. ಓಕೆ, ಈ 4 lakh rupees ಅಲ್ಲಿ ಸೊ ಲೆಸ್ ಏನಾದ್ರೂ ಸೇಲ್ಸ್ ಕೊಟ್ಟಿದಾರ ನೋಡಿ. ಪರ್ಚೇಸ್ ನ ಆಡ್ ಮಾಡಿದಾದ್ಮೇಲೆ ಸೇಲ್ಸ್ ಏನಾದ್ರು ಕೊಟ್ಟಿದಾರ ಕ್ವಶನ್ಸ್ ಅಲ್ಲಿ? ಕೊಟ್ಟಿಲ್ಲ. ಕೊಟ್ಟಿದ್ರೆ ನೀವು ಲೆಸ್ ಮಾಡಬೇಕು. ಸೊ ಕೊಟ್ಟಿಲ್ಲ ಅಂದ್ರೆ ನೀವು ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ನಿಲ್ ಅಂತ ಬರೆದ್ರೆ ಸಾಕು. ಈಗ ಸೇಲ್ಸ್ ಅನ್ನ ನೀವು ಲೆಸ್ ಮಾಡಿದ್ರೆ ಸೊ ನಿಮಗೆ ಬರ್ತಕ್ಕಂಥ ಅಮೌಂಟ್ ಏನಪ್ಪಾ ಅಂತ ಕರಿತೀವಿ? ಡಿಪ್ರಿಸಿಯಬಲ್ ವ್ಯಾಲ್ಯೂ. ಟೋಟಲ್ ಡಿಪ್ರಿಸಿಯಬಲ್ ವ್ಯಾಲ್ಯೂ, ಡಿಪ್ರಿಷಿಯಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಎಷ್ಟು ಬರುತ್ತಪ್ಪ? ಎಷ್ಟು ಬರುತ್ತೆ ಅಂದ್ರೆ 4 lakh rupees ಬರುತ್ತೆ. ಇದು ಟೋಟಲ್ ಡಿಪ್ರಿಷಿಯಬಲ್ ವ್ಯಾಲ್ಯೂ. ಇದಕ್ಕೆ ನಾವೇನ್ ಮಾಡ್ಬೇಕು? ಡಿಪ್ರಿಷಿಯಬಲ್ ವ್ಯಾಲ್ಯೂ ಅಥವಾ ಟೋಟಲ್ ಅಂತ ಬರ್ಕೊಂಡು ಸಾಕು. ಡಿಪ್ರಿಷಿಯಬಲ್ ವ್ಯಾಲ್ಯೂ ಇದಿರೋದು. ಈಗ ನಾವೇನ್ ಮಾಡ್ಬೇಕು? ಈ ಟೋಟಲ್ ಡಿಪ್ರಿಷಿಯಬಲ್ ವ್ಯಾಲ್ಯೂನಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ? ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ? ಅಟ್ 40% ಡಿಪ್ರಿಸಿಯೇಷನ್. ರೇಟ್ ಆಫ್ ಡಿಪ್ರಿಸಿಯೇಷನ್ ಇರೋದು 40% ಇದೆ. ಸೊ ನಾರ್ಮಲ್ ಡಿಪ್ರಿಸಿಯೇಷನ್ ಮಾತ್ರನೇ ಬರ್ತಕ್ಕಂಥದ್ದು. ಯಾಕಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ ಆದ್ರೆ ಮಾತ್ರನೇ ಅಡಿಷನಲ್ ಡಿಪ್ರಿಸಿಯೇಷನ್ ಬರೋದು. ಇನ್ಯಾವುದೇ ಅಸೆಟ್ ಪ್ಲಾಂಟ್ ಅಂಡ್ ಮಿಷನರಿ ಬಿಟ್ಟು ಇನ್ಯಾವುದೇ ಮಾಡಿದ್ರು ಬರೀ ನಾರ್ಮಲ್ ಡಿಪ್ರಿಸಿಯೇಷನ್ ಮಾತ್ರನೇ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಡಿಪ್ರಿಸಿಯೇಷನ್ 40% ಕೊಟ್ಟಿದ್ದಾರೆ. ಸೊ ಲೆಸ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ 4 lakh rupees ಮೇಲೆ ಇಂಟು 40% ಅನ್ನ ಮಾಡಿದ್ರೆ ಸೊ ಎಷ್ಟು ಬರುತ್ತೆ ಅಂದ್ರೆ 1,60,000 ನಮ್ಗೆ ಸಿಗುತ್ತೆ. ಸೊ 1,60,000. ಸೊ ಈಗ ಟೋಟಲ್ ಡಿಪ್ರಿಷಿಯಬಲ್ ವ್ಯಾಲ್ಯೂನಲ್ಲಿ ಲೆಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಸೊ ಜಸ್ಟ್ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ ಗೊತ್ತಾಗ್ಲಿ ಅಂತ. ಸೊ 4 lakh ಅಲ್ಲಿ 1,60,000 ಹೋದ್ರೆ ನಿಮಗೆ ಬರ್ತಕ್ಕಂಥದ್ದು ಇನ್ನ 2,40,000 ಸಿಗುತ್ತೆ. 2,40,000 ಬರುತ್ತೆ. ಈ 2,40,000 ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ, WDV, ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2025. ನೆಕ್ಸ್ಟ್ ದಿಸ್ ಇಸ್ ವಾಟ್ WDV ಆಸ್ ಅನ್ 1/4/2025, 2,40,000. ಅಥವಾ ನೀವು 1/4/2025 ಬರಿಲ್ಲ ಅಂದ್ರೆ ಸೊ ನೀವು ಕ್ಲೋಸಿಂಗ್ ಬೇಕಾದ್ರೆ 31/3/2025 ಕ್ಲೋಸಿಂಗ್ ಡೇಟ್ ಬೇಕಾದ್ರೂ ಬರೀಬಹುದು. ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಮೊದಲನೇದು ಅಸೆಟ್ ಯಾವುದು? ಕಂಪ್ಯೂಟರ್ಗೆ ಮಾಡಿರ್ತಕ್ಕಂಥದ್ದು. ಓಪನಿಂಗ್ WDV, ಆಟ್ ಪರ್ಚೇಸ್, ಲೆಸ್ ಸೇಲ್ಸ್, ಡಿಪ್ರಿಸಿಯಬಲ್ ವ್ಯಾಲ್ಯೂ, ಅದ್ರ ಮೇಲೆ ಡಿಪ್ರಿಸಿಯೇಷನ್ ಕೊಡಿ. ಓನ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ 40%. ಸೊ 1,60,000 ಬರುತ್ತೆ. ಲೆಸ್ ಮಾಡಿದ್ರೆ ನನಗೆ ಬರುತ್ತೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಅನ್ 1/4/25 ಸಿಗುತ್ತೆ. ಇದು ಫಸ್ಟ್ ಒನ್ ಕಂಪ್ಯೂಟರ್ ಇರ್ತಕ್ಕಂಥದ್ದು. ಸೆಕೆಂಡ್ ಒನ್ ಯಾವ್ದಿದೆ? ಟೈಪ್ ರೈಟರ್ ಇದೆ. ಸೊ ಟೈಪ್ ರೈಟರ್ಗೆ ಮಾಡೋಣ. ನೆಕ್ಸ್ಟ್ ಸೆಕೆಂಡ್ ಒನ್ ಅಸೆಟ್ ಬಂದು ಯಾವ್ದಪ್ಪ ಅಂದ್ರೆ ಟೈಪ್ ರೈಟರ್ ಇರ್ತಕ್ಕಂಥದ್ದು. ಸೊ ಟೈಪ್ ರೈಟರ್ ಇಸ್ ಆಲ್ಸೋ ಅಸೆಟ್. ಸೊ ಹಾಗಾಗಿ ಫಸ್ಟ್ ನಾವೇನ್ ತಗೋಬೇಕು? ಆಸ್ ಯೂಶುವಲ್ WDV ಆಸ್ ಆನ್ 1/4/2024 ಅಲ್ಲಿ WDV ಇದೆಯಾ ನೋಡ್ಕೊಳ್ಳಿ. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಟೈಪ್ ರೈಟರ್ ಎಷ್ಟು? WDV 60,000 ಇದೆ. ಸೊ WDV 60,000 ತಗೊಂಡೆ. ಸೊ ಇದಕ್ಕೆ ನೀವು ಆಡ್ ಮಾಡ್ತೀರಾ ಲೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಏನಾದ್ರು ಪರ್ಚೇಸ್ ಅಥವಾ ಸೇಲ್ಸ್ ಕೊಟ್ಟಿದ್ರೆ ನೀವು ಆಡ್ ಮಾಡಿ, ಇಲ್ಲಿ ಲೆಸ್ ಮಾಡಿ. ಬಟ್ ಕ್ವಶನ್ ಪೂರ ನಾವು ನೋಡಿದಾಗ ನೋಡಿ ಟೈಪ್ ರೈಟರ್ಗೆ ಸಂಬಂಧಪಟ್ಟಂತ ಯಾವುದು ಅಡ್ಜಸ್ಟ್ಮೆಂಟ್ ಅಲ್ಲಿ ಪರ್ಚೇಸ್ ಬಗ್ಗೆ ಆಗಲಿ ಸೇಲ್ಸ್ ಬಗ್ಗೆ ಆಗಲಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ನೀವು ಮತ್ತೆ ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಸಪೋಸ್ ಬರೆದ್ರು ಕೂಡ ಪರ್ಚೇಸ್ ಆಫ್ ನ್ಯೂ ಟೈಪ್ ರೈಟರ್ ನ ಪರ್ಚೇಸ್ ಮಾಡಿದ್ರೆ ಆಡ್ ಮಾಡಿ, ಸೇಲ್ ಮಾಡಿದ್ರೆ ಲೆಸ್ ಮಾಡಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾನು ಡಿಪ್ರಿಸಿಯೇಷನ್ ಕೊಡ್ತೀನಿ. ಏನಕ್ಕೆ ಅಂದ್ರೆ ಯಾವುದೇ ಪರ್ಚೇಸ್ ಇಲ್ಲ, ಯಾವುದೇ ಸೇಲ್ಸ್ ಇಲ್ಲ. ಸೊ ಬರೆಯೋ ಅವಶ್ಯಕತೆ ಇಲ್ಲ. ಕೊಟ್ಟಿದ್ರೆ ನಾನು ಕಂಪ್ಯೂಟರ್ ಹೇಗೆ ಮಾಡಿದ್ನೋ ಅದೇ ತರ ನೀವು ಆಡ್ ಮಾಡಿಬಿಟ್ಟು ಪರ್ಚೇಸ್ ಇದ್ರೆ ಆಮೇಲೆ ನೀವು ಸೇಲ್ಸ್ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಇದು ಪರ್ಚೇಸ್ ಇಲ್ಲ, ಸೇಲ್ಸ್ ಇಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ಲೆಸ್ ಡಿಪ್ರಿಸಿಯೇಷನ್ ಡೈರೆಕ್ಟ್ ಆಗಿ ಲೆಸ್ ಮಾಡ್ತೀನಿ. ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಡೈರೆಕ್ಟ್ ಆಗಿ ಲೆಸ್ ಮಾಡಿ. ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಸೊ ಟೈಪ್ ರೈಟರ್ಗೆ 15% ಡಿಪ್ರಿಸಿಯೇಷನ್ ಕೊಟ್ಟಿರೋದು. ಯಾವುದ್ರ ಮೇಲೆ ಡಿಪ್ರಿಸಿಯೇಷನ್ ಅಂದ್ರೆ 60,000 ಮೇಲೆ ಡಿಪ್ರಿಸಿಯೇಷನ್ 15% ಮಾಡಿದ್ರೆ 60,000 ಮೇಲೆ 15% ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ 9,000 ನಮಗೆ ಡಿಪ್ರಿಸಿಯೇಷನ್ ಬರುತ್ತೆ.
ದಿಸ್ ಇಸ್ 9,000 ಡಿಪ್ರಿಸಿಯೇಷನ್ ಸಿಗುತ್ತೆ. ಸೊ ಈಗ 60,000 ಅಲ್ಲಿ ನೀನು 9,000 ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 51,000 ನಮಗೆ ಸಿಗುತ್ತೆ. ಈ 51,000 ನಾವೇನಂತ ಕರಿತೀವಪ್ಪ ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2025. ದಿಸ್ ಇಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಫಾರ್ ಸೆಕೆಂಡ್ ಒನ್, ಟೈಪ್ ರೈಟರ್ಗೆ ಇರ್ತಕ್ಕಂಥದ್ದು. ಸೊ ನೀವು ಪರ್ಚೇಸ್ ಮತ್ತೆ ಸೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಆಡ್ ಮಾಡಿ, ಏನು ಕೊಟ್ಟಿಲ್ಲ ಅಂದ್ರೆ ಅದನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನೀವು ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡ್ಬೋದು. ಟೈಪ್ ರೈಟರ್ ನಾರ್ಮಲ್ ಡಿಪ್ರಿಸಿಯೇಷನ್ ಮಾತ್ರನೇ ಬರ್ತಕ್ಕಂಥದ್ದು. ಇದು ಎರಡನೇದು. ನೆಕ್ಸ್ಟ್ ನೋಡಿ, ಮೂರನೇದು ಇರೋದು ಫರ್ನಿಚರ್ ಇರೋದು. ಸೇಮ್ ಫರ್ನಿಚರ್ದು ಕೂಡ ನೀವು ಹಾಗೆ ತಗೋಬೇಕು. WDV ಆಸ್ ಅನ್ 1/4/2024 ಅಲ್ಲಿ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 2 lakh rupees ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಫರ್ನಿಚರ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 2 lakh rupees WDV ಇದೆ 1/4 ಅಲ್ಲಿ ಇರ್ತಕ್ಕಂಥದ್ದು. ಸೊ ಫಸ್ಟ್ ನಾನು WDV 1/4/2024 ಅಲ್ಲಿ ತಗೊಂಡೆ. ಸೊ ಇದರಲ್ಲಿ ಏನಾದ್ರೂ ಪರ್ಚೇಸ್ ಅಥವಾ ಸೇಲ್ಸ್ ಫರ್ನಿಚರ್ದು ಇದೆಯಾ ಅಂತ ನೋಡಿ. ಪರ್ಚೇಸ್ ಅಥವಾ ಸೇಲ್ಸ್ ಇದ್ರೆ ಆಡ್ ಮತ್ತೆ ಲೆಸ್ ಮಾಡೋಣ. ಸೊ ಫರ್ನಿಚರ್ಗೆ ಸಂಬಂಧಪಟ್ಟ ಪರ್ಚೇಸ್ ಬಗ್ಗೆ ಆಗಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲ, ಸೇಲ್ಸ್ ಬಗ್ಗೆ ಆಗಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲ. ಇರೋದು ಎರಡೇ, ಒಂದು ಕಂಪ್ಯೂಟರ್, ಇನ್ನೊಂದು ಆಫೀಸ್ ಬಿಲ್ಡಿಂಗು. ಹಾಗಾಗಿ ಫರ್ನಿಚರ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ, ಸೊ ನಾನು ಡೈರೆಕ್ಟ್ ಆಗಿ ಈ ಫರ್ನಿಚರ್ಗೆ ಡಿಪ್ರಿಸಿಯೇಷನ್ ನ ಲೆಸ್ ಮಾಡ್ತೀನಿ. ಸೊ ಲೆಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡಿ. ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಕ್ವಶನ್ ಅಲ್ಲಿ ಕೊಟ್ಟಿರೋದು ಅಂತ ಹೇಳಿದ್ರೆ 10% ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು 2 lakh rupees ಮೇಲೆ 10% ಅನ್ನ ಮಾಡಿದ್ರೆ ನನಗೆ 20,000 rupees ನನಗೆ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ನಾನು 20,000 rupees ಅನ್ನ ಲೆಸ್ ಮಾಡಬೇಕು. 2 lakh ಮೇಲೆ 10% ಮಾಡಿದ್ರೆ 20,000 ಬರುತ್ತೆ. ಸೊ ಈ ಡಿಪ್ರಿಸಿಯೇಷನ್ ಅಮೌಂಟ್ ಅನ್ನ ಲೆಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು ಎಷ್ಟಪ್ಪ 1,80,000 ಬರುತ್ತೆ. ದಿಸ್ 1,80,000 ಈಸ್ ಕಾಲ್ಡ್ ಆಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2025. ಸೊ ಇಷ್ಟು ಇರೋದು ಫರ್ನಿಚರ್ಗೆ. ಸೊ ಫರ್ನಿಚರ್ದು ಕೂಡ ಯಾವುದೇ ಪರ್ಚೇಸ್ ಇಲ್ಲ, ಯಾವುದೇ ಸೇಲ್ಸ್ ಇಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ನಾರ್ಮಲ್ ಡಿಪ್ರಿಸಿಯೇಷನ್ ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಇಷ್ಟು ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅಡ್ಜಸ್ಟ್ಮೆಂಟ್ ಇರೋದಕ್ಕೆ ನೀವು ಆಸ್ ಯೂಶುವಲ್ ಮಾಡಿ, ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ರೆ ಸಾಕಾಗುತ್ತೆ. ಇದು ಮೂರನೇದು ಫರ್ನಿಚರ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಅಸೆಟ್ ಬಂದು ಆಫೀಸ್ ಬಿಲ್ಡಿಂಗ್ ಇರ್ತಕ್ಕಂಥದ್ದು. ಸೊ ಆಫೀಸ್ ಬಿಲ್ಡಿಂಗು ಕೂಡ ಆಸ್ ಯೂಶುವಲ್ ನಾವು ಹಾಗೆ ತಗೋಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2024 ಅಲ್ಲಿ ಇರ್ತಕ್ಕಂಥ ರಿಟರ್ನ್ ಡೌನ್ ವ್ಯಾಲ್ಯೂನ ತಗೋಬೇಕಾಗುತ್ತೆ. ಎಷ್ಟಿದೆ ರಿಟರ್ನ್ ಡೌನ್ ವ್ಯಾಲ್ಯೂ 1/4 ಅಲ್ಲಿ ಆಫೀಸ್ ಬಿಲ್ಡಿಂಗ್ ಅಂತ ಹೇಳಿದ್ರೆ 10 lakh rupees ಕೊಟ್ಟಿದ್ದಾರೆ. ಸೊ 10 lakh rupees ಅನ್ನ ತಗೊಳ್ಳೋಣ. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ 10 lakh rupees. ಇದಕ್ಕೆ ನೀವೇನ್ ಮಾಡಬೇಕು 10 lakh rupeesಗೆ ಅಂದ್ರೆ ಆಡ್ ಎನಿ ಪರ್ಚೇಸಸ್ ಇದ್ರೆ ನೀವು ಆಡ್ ಮಾಡಬೇಕು. ಆಡ್ ಪರ್ಚೇಸ್ ಆಫ್ ನ್ಯೂ ಬಿಲ್ಡಿಂಗ್. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಡೈರೆಕ್ಟ್ ನಾನು ಡಿಪ್ರಿಸಿಯೇಷನ್ ಕೊಡ್ತಿದ್ದೆ, ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಕ್ವಶನ್ಸ್ ಅಲ್ಲಿ ಆಲ್ರೆಡಿ ನಾವು ನೋಡಿದೀವಿ. ನೋಡಿ, ಸೇಲ್ ಕೊಟ್ಟಿದ್ದಾರೆ. ಆಫೀಸ್ ಬಿಲ್ಡಿಂಗ್ ಒಂದು ಸೇಲ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ನ್ಯೂ ಆಫೀಸ್ ಬಿಲ್ಡಿಂಗ್ ಅನ್ನ 80 ಲಕ್ಷಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಡಿಸೆಂಬರ್ 24 ಅಲ್ಲಿ ಪರ್ಚೇಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಪರ್ಚೇಸ್ ಮತ್ತೆ ಸೇಲ್ಸ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಪರ್ಚೇಸ್ ಮತ್ತೆ ಸೇಲ್ಸ್ ನ ಆಡ್ ಮಾಡಲೇಬೇಕು. ಸೊ ಪರ್ಚೇಸ್ ಆಫ್ ನ್ಯೂ ಬಿಲ್ಡಿಂಗ್ ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇದಾರಪ್ಪ ಅಂತ ಹೇಳಿದ್ರೆ, ಸೊ ಅದು ಯಾವಾಗ ಪರ್ಚೇಸ್ ಮಾಡ್ತಾರೆ ಡೇಟ್ ಗೊತ್ತಿರಲಿ. ಸೊ 1/12/2024 ಡಿಸೆಂಬರ್. ಸೊ ಡಿಸೆಂಬರ್ 12, 2024 ಅಲ್ಲಿ ಪರ್ಚೇಸ್ ಮಾಡ್ತಾ ಇರೋದು. ಎಷ್ಟಕ್ಕೆ? ಸೊ 80 ಲಕ್ಷಕ್ಕೆ ಪರ್ಚೇಸ್ ಅನ್ನ ಮಾಡ್ತಾ ಇರೋದು. ಸರಿನಾ? 80 ಲಕ್ಷಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಈಗ ಆಡ್ ಮಾಡಿ 10 lakh ಪ್ಲಸ್ 80 lakh ಎರಡು ಆಡ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತೆ? 90 lakh rupees ನಮಗೆ ಸಿಗತ್ತೆ. ಸೊ ಈ 90 lakh rupees ಅಲ್ಲಿ ನಾವು ಏನನ್ನ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಲೆಸ್ ಕ್ವಶನ್ ಅಲ್ಲಿ ಸೇಲ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಲೆಸ್ ಸೇಲ್ ಆಫ್ ಬಿಲ್ಡಿಂಗ್ ಸೇಲ್ ಮಾಡಿದ್ದಾರೆ. ಸೊ ಹಾಗಾಗಿ ಸೇಲ್ಸ್ ಕೂಡ ಲೆಸ್ ಮಾಡಬೇಕು. ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಹೇಳಿದ್ದಾರೆ 30 lakh ಸೇಲ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ಸೇಲ್ ಬಿಲ್ಡಿಂಗ್ ಎಷ್ಟು? 30 lakh. ಸೊ 30 lakhs 30 lakh ಸೇಲ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ? ಇನ್ನ 60 lakh rupees ಬರುತ್ತೆ. ದಿಸ್ 60 lakh rupees ಈಸ್ ಕಾಲ್ಡ್ ಆಸ್ ಡಿಪ್ರಿಸಿಯಬಲ್ ವ್ಯಾಲ್ಯೂ ಅಂತ ಕರಿತೀವಿ. ದಿಸ್ ಇಸ್ ಟೋಟಲ್ ಡಿಪ್ರಿಸಿಯಬಲ್ ವ್ಯಾಲ್ಯೂ.
ಸೊ ಫರ್ನಿಚರ್ ಮತ್ತೆ ಟೈಪ್ ರೈಟರ್ಗೆ ಈ ತರ ಮಾಡಿಲ್ಲ, ಏನಕ್ಕೆ ಅಲ್ಲಿ ಪರ್ಚೇಸ್ ಇಲ್ಲ, ಸೇಲ್ಸ್ ಇಲ್ಲ, ಹಾಗಾಗಿ ಡೈರೆಕ್ಟ್ ಆಗಿ ನಾನು ತಗೊಂಡಿದ್ದೀನಿ. ದಿಸ್ ಇಸ್ ಟೋಟಲ್ ಡಿಪ್ರಿಸಿಯಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಈ ಡಿಪ್ರಿಸಿಯಬಲ್ ವ್ಯಾಲ್ಯೂ ಮೇಲೆ ನಾವು ಏನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ನ ನಾವು ಲೆಸ್ ಮಾಡಬೇಕು. ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು ಅಂದರೆ ನಾನಿಲ್ಲಿ ಬಿಲ್ಡಿಂಗ್ನ ಪರ್ಚೇಸ್ ಮಾಡಿರೋದು ಯಾವಾಗಪ್ಪ ಅಂತ ಹೇಳಿದ್ರೆ 1/12/2024 ಪರ್ಚೇಸ್ ಮಾಡಿರೋದು. ಓಕೆನಾ, 1/12/2024 ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಲೆಸ್ ದ್ಯಾನ್ 180 ಡೇಸ್ಗಿನ್ನ ಕಡಿಮೆ ಇದೆ ಅಂತ ಅರ್ಥ. ಸೊ ಹಾಗಾಗಿ ಲೆಸ್ ದ್ಯಾನ್ 180 ಡೇಸ್ಗಿನ್ನ ಕಡಿಮೆ ಇದ್ರೆ ಸೊ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಆಫ್ ಆಫ್ ದಿ ಡಿಪ್ರಿಸಿಯೇಷನ್ ಕೊಡಬೇಕು. ಸೊ ಲೆಸ್ ದ್ಯಾನ್ 180 ಡೇಸ್, ಲೆಸ್ ದ್ಯಾನ್ 180 ಡೇಸ್ ಇರೋದ್ರಿಂದ ನಾವು ಆಫ್ ಆಫ್ ದಿ ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ. ಸೊ ಆಫ್ ಆಫ್ ದಿ ಡಿಪ್ರಿಸಿಯೇಷನ್ ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ತೀರಪ್ಪ ಅಂತ ಹೇಳಿದ್ರೆ ನನ್ನ ಹತ್ರ ಡಿಪ್ರಿಸಿಯಬಲ್ ವ್ಯಾಲ್ಯೂ ಇರೋದು 60 ಲ್ಯಾಕ್ ಇಂಟು 10% ಟೋಟಲ್ ಇರೋದು 10%, ದಟ್ ಈಸ್ 10 ಡಿವೈಡೆಡ್ ಬೈ 100. ಇದನ್ನ ಆಫ್ ಮಾಡ್ಕೋಬೇಕು, ಯಾಕಂದ್ರೆ ಸೊ ಲೆಸ್ ದ್ಯಾನ್ 180 ಡೇಸ್ ಇರೋದ್ರಿಂದ ಆಫ್ ಆಫ್ ದಿ ಡಿಪ್ರಿಸಿಯೇಷನ್ ಕೊಡಬೇಕು. 10% ಏನು ಬರುತ್ತೆ ಅದರಲ್ಲಿ ಆಫ್ ಮಾಡಿಕೊಂಡು ನೀವು ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ. ಸೊ ಅಂದ್ರೆ 60,000 ಏನು ಬರುತ್ತೆ, 60 ಲ್ಯಾಕ್ ಮೇಲೆ 10% ಮಾಡಿದ್ರೆ 6 ಲ್ಯಾಕ್ ಬರುತ್ತೆ, ಇಂಟು ಆಫ್ ಮಾಡಿದ್ರೆ 3 ಲ್ಯಾಕ್ ರುಪೀಸ್ ಏನು ಬರುತ್ತೆ, 3 ಲ್ಯಾಕ್ ಮಾತ್ರನೇ ನಾವು ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕು, ಲೆಸ್ 3 ಲ್ಯಾಕ್. ಬಿಕಾಸ್ ಆಫ್ ಲೆಸ್ ದ್ಯಾನ್ 180 ಡೇಸ್ ಇರೋದು, ಪರ್ಚೇಸ್ ಮಾಡಿರೋದು ಡಿಸೆಂಬರಲ್ಲಿ ಆಗಿರೋದ್ರಿಂದ ಡಿಸೆಂಬರ್, ಜನವರಿ, ಫೆಬ್ರವರಿ, ಓನ್ಲಿ ಮಾರ್ಚ್. ಡಿಸೆಂಬರಲ್ಲಿ ಪರ್ಚೇಸ್ ಮಾಡೋದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ 120 ಡೇಸ್ ಆಯಿತು. ಲೆಸ್ ದ್ಯಾನ್ 180 ಡೇಸ್ ಇರೋದ್ರಿಂದ ಹಾಫ್ ಆಫ್ ದಿ ಡಿಪ್ರಿಸಿಯೇಷನ್ ಮಾತ್ರನೇ ಕೊಡಬೇಕು. ಸೊ 60ಲಿ 3 ಲ್ಯಾಕ್ ರುಪೀಸ್ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 57 ಲ್ಯಾಕ್ ರುಪೀಸ್ ಬರುತ್ತೆ. ಆ 57 ಲ್ಯಾಕನ್ನು ನಾವೇನಂತ ಕರಿತೀವಪ್ಪ ಅಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2025. ಇದು 57 ಲ್ಯಾಕ್ ರುಪೀಸ್ ಬರ್ತಕ್ಕಂಥದ್ದು ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2025 ಅಲ್ಲಿ ಇರ್ತಕ್ಕಂಥದ್ದು. ಇದು ಆಫೀಸ್ ಬಿಲ್ಡಿಂಗ್ ಇರೋದು. ನೆಕ್ಸ್ಟ್ ಒನ್ ಅಸೆಟ್ ಬಂದು staff quarters. So as usual, return down value as on 1/4/2025. 1/4/2024. So ಎಷ್ಟಿದೆ ಕ್ವಶನ್ ಅಲ್ಲಿ, ಸ್ಟಾಫ್ ಕ್ವಾರ್ಟರ್ಸ್ 30 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಸೊ ಸ್ಟಾಫ್ ಕ್ವಾರ್ಟರ್ಸ್ ಓಪನಿಂಗ್ ವ್ಯಾಲ್ಯೂ ಬಂದು 30 ಲ್ಯಾಕ್ ರುಪೀಸ್ ಇದೆ. ಸೊ 30 ಲ್ಯಾಕ್ ತಗೊಂಡಿದ್ದೀನಿ. ಈ ಓಪನಿಂಗ್ ವ್ಯಾಲ್ಯೂನಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟಾಫ್ ಕ್ವಾರ್ಟರ್ಸ್ ಅಲ್ಲಿ ಯಾವುದೇ ಪರ್ಚೇಸ್ ಮತ್ತೆ ಯಾವುದೇ ಸೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸ್ಟಾಫ್ ಕ್ವಾರ್ಟರ್ಸ್ ರಿಲೇಟೆಡ್ ಪರ್ಚೇಸ್ ಬಗ್ಗೆನೂ ಇಲ್ಲ, ಸೇಲ್ಸ್ ಬಗ್ಗೆನೂ ಕೂಡ ಕ್ವಶನ್ ಅಲ್ಲಿ ಇಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ 5% ಡಿಪ್ರಿಸಿಯೇಷನ್ಸ್ ಏನಿದೆ, ಡೈರೆಕ್ಟ್ ಆಗಿ 5% ಡಿಪ್ರಿಸಿಯೇಷನ್ ಲೆಸ್ ಮಾಡೋಣ. ಲೆಸ್ ಡಿಪ್ರಿಸಿಯೇಷನ್ ಅಟ್ 5%. 5% ಲೆಸ್ ಮಾಡೋಣ. ಸೊ ಲೆಸ್ ಮಾಡಿದ್ರೆ 30 ಲ್ಯಾಕ್ ಮೇಲೆ ಇಂಟು 5% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 1,50,000 ಬರುತ್ತೆ. 1,50,000. ಸೊ 1,50,000 30 ಲ್ಯಾಕಲ್ಲಿ ಲೆಸ್ ಡಿಪ್ರಿಸಿಯೇಷನ್ 1,50,000 ನೀವು ಲೆಸ್ ಮಾಡಿದ್ರೆ ಇನ್ನು 28,50,000 ನಮಗೆ ಬ್ಯಾಲೆನ್ಸ್ ಬರುತ್ತೆ. ದಿಸ್ ಬ್ಯಾಲೆನ್ಸ್ ಈಸ್ ಕಾಲ್ಡ್ ರಿಟರ್ನ್ ಡೌನ್ ವ್ಯಾಲ್ಯೂ. ಇಟ್ ಈಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2025. ದಿಸ್ ಇಸ್ ಬ್ಯಾಲೆನ್ಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಕರೆಕ್ಟ್. 28,50,000 ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟು ಅಸೆಟ್ ರಿಲೇಟೆಡ್ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದು. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಪರ್ಚೇಸ್ ಬುಕ್ಸ್ ಕೊಟ್ಟಿದ್ದಾರೆ. ಸೊ 80,000 ಇದೆಯಂತೆ, ಡಿಪ್ರಿಸಿಯೇಷನ್ 40% ಕೊಟ್ಟಿದ್ದಾರೆ. ಸೊ ಅದಕ್ಕೂ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬಂದು ಪರ್ಚೇಸ್ ಬುಕ್ಸ್ ಇದೆ. ಸೊ ಪರ್ಚೇಸ್ ಬುಕ್ WDV ಆಸ್ ಆನ್ 1/4/2024 ಅಲ್ಲಿ ಎಷ್ಟಿದೆ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಸೊ 80,000 ತಗೊಂಡಿದ್ದೀನಿ. ಸೊ 80,000 ಪರ್ಚೇಸ್ ಬುಕ್ಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ಸ್ ಇದೆ? ಸೊ ಲೆಸ್, ಯಾವುದೇ ಪರ್ಚೇಸ್ ಇಲ್ಲ, ಯಾವುದೇ ಸೇಲ್ಸ್ ಇಲ್ಲ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಅಟ್ 40% ಅಂತ ಕ್ವಶನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ 80,000 ಮೇಲೆ ನಾನು 40% ಅನ್ನ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 32,000 ಬರುತ್ತೆ.
32,000 ಬರುತ್ತೆ. ಈ 32,000ನ ನೀವು ಲೆಸ್ ಮಾಡಿದ್ರೆ ಸೊ ಇಲ್ಲಿ ಕೂಡ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ ಇನ್ನ 48,000 ಸಿಗುತ್ತೆ. ದಿಸ್ ಈಸ್ ವಾಟ್ WDV ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2025 48,000 ಸಿಗುತ್ತೆ. ಸೊ ಇದು ಒಂದು ಕ್ವಶನ್ 14 ಮಾರ್ಕ್ಸ್ಗೆ ಅಥವಾ ಸೆಕ್ಷನ್ ಸಿ 12 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ತರ ಕ್ವಶನ್ಸ್ ಕೊಟ್ಟಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ 3-4 ಅಸೆಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಏನೇ ಕೊಡ್ಲಿ ಓಪನಿಂಗ್ ವ್ಯಾಲ್ಯೂ, ಪರ್ಚೇಸ್, ಸೇಲ್ಸ್ ಮತ್ತೆ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಿ. ಪ್ಲಾಂಟ್ ಅಂಡ್ ಮಿಷನರಿ ಕೊಟ್ರೆ ಮಾತ್ರನೇ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಅಡಿಷನಲ್ ಡಿಪ್ರಿಸಿಯೇಷನ್ ಯಾವುದಕ್ಕೂ ಬರಲ್ಲ. ಏನ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ ಅದನ್ನ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದು ಒಂದು ಕ್ವಶನ್. ಈ ತರ ಕ್ವಶನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.